ಎಲ್ರಿಗೂ ನಮಸ್ಕಾರ. ಕ್ಯಾಲೆಂಡರ್ ಸಿನಿಮಾದ ರಿವ್ಯೂ. ಸಿನಿಮಾ ಹೆಸರು ಕ್ಯಾಲೆಂಡರಾ? ಏನು ಹೇಳ್ತಿದ್ದೆ ಗುರು? ಹೌದು, ಸಿನಿಮಾ ಹೆಸರೇ ಕ್ಯಾಲೆಂಡರ್ ಅಂತ. ನಾನು ಆಕಾಶ್ ಅನ್ನೋ ಒಂದು ಕ್ಯಾರೆಕ್ಟರು, ಅದ್ರ ಸುತ್ತ ಬರೋವಂಥ ಒಂದು ಲವ್ ಸ್ಟೋರಿ, ಬ್ರೇಕಪ್ ಆ್ಯಂಡ್ ಆಲ್ಸೋ ಅನದರ್ ಒಂದು ಹೀರೋಯಿನ್ನು, ಮತ್ತು ಇನ್ನೊಂದು ಹೀರೋಯಿನ್ಗೆ ಸಂಬಂಧಪಟ್ಟಂತೆ ಏನೋ ಒಂದು ಟ್ರಾಜಿಕ್ ಮೂಮೆಂಟ್ ನಡೆದೋಗಿರುತ್ತೆ. ಇದನ್ನು ಚೇಸ್ ಮಾಡ್ತಾರೆ, ಪೊಲೀಸ್ ಕೇಸ್ ಆಗುತ್ತೆ, ಇದನ್ನು ಚೇಸ್ ಮಾಡ್ಕೊಂಡು ಹೋಗ್ತಾರೆ. ಆಕಾಶ್, ಈ ಸಿನಿಮಾ ಕತೆ ಓಪನ್ ಆಗದೆ ಬಾರಲ್ಲಿ. ಆಕಾಶ್ ಯಾವಾಗಲೂ ಬಾರಲ್ಲೇ ಇರ್ತಾನೆ, ಕುಡ್ಕೊಂಡೇ ಇರ್ತಾನೆ. ಯಾರೋ ಹುಡುಗಿ ಬರ್ತಾಳೆ, ಮಾತಾಡ್ತಾಳೆ, ಎದೋಗ್ತಾಳೆ. ಏನಿದು ಒಂಥರ ಹೋಗ್ತಿದೆಯಲ್ಲ ಕತೆ. ಓಕೆ, ಆಕಾಶು ಒಂದಷ್ಟು ಇನ್ವೆಸ್ಟಿಗೇಷನ್ ಮಾಡ್ತಾನೆ. ಅವನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗಲ್ಲ. ಫಸ್ಟ್ ಆಫ್ ಆಲ್ ಇಷ್ಟು ತೋರಿಸ್ತಾರೆ, ಒಂದು ಹುಡುಗಿ ಬ್ರೇಕಪ್ಪು, ಲವ್, ಮದುವೆ, ನೆಕ್ಸ್ಟ್ ಲೈಫ್ ಹೆಂಗೆ, ಆಮೇಲೆ ಒಬ್ಬ ಡಾಕ್ಟ್ರಾಗಿ ನೀನು ಹಿಂಗೆ ಮಾಡೋದು ಸರಿನಾ. ಆಕಾಶ್ ಈಸ್ ಎ ಡಾಕ್ಟರ್. ಆಮೇಲೆ ಅವ್ನು ಕೆಲಸ ಮಾಡ್ತಾ ಇರೋ ಹಾಸ್ಪಿಟ್ಲಲ್ಲಿ ತುಂಬ ಒಳ್ಳೆ ಒಪಿನಿಯನ್ ಸಂಪಾದನೆ ಮಾಡ್ಕೊಂಡಿರುವಂಥ ಒಬ್ಬ ಗುಡ್ ಗಾಯ್ ಆಕಾಶ್. ಫಸ್ಟ್ ಹಾಫ್ ಮುಗ್ದೋಗುತ್ತೆ ಇಲ್ಲಿಗೆ ಒಂದಷ್ಟು ವಿಚಾರಗಳು ಬರುತ್ತೆ. ಫಸ್ಟ್ ಹಾಫ್ ಮುಗ್ದೋಗುತ್ತೆ. ಸೆಕೆಂಡ್ ಹಾಫ್ ಬರ್ತಾ ಇದ್ದಂಗೆ ಒಂದಷ್ಟು ಕಾಂಪ್ಲಿಕೇಶನ್. ಸರಿ ಸಿನಿಮಾದ ಮತ್ತೆ ನನ್ನ ತಲೆಗೆ ಬಂತು, ಸಿನಿಮಾದ ಹೆಸರು ಕ್ಯಾಲೆಂಡರು. ಇಲ್ಲಿ ನೋಡಿದ್ರೆ ಡಾಕ್ಟ್ರು ಬಾರಲ್ಲಿ ಕೂತ್ಕೊಂಡು ಕುಡಿತಾ ಇರ್ತಾನೆ, ಫ್ರೆಂಡ್ದೇ ಬಾರು. ಆ ಫ್ರೆಂಡಿಗೆ ಸಂಬಂಧಪಟ್ಟಂಗೆ ಒಂದು ಕತೆ ಆಗಿರುತ್ತೆ, ಹುಡುಗಿಗೆ ಸಂಬಂಧಪಟ್ಟಂಗೆ. ಮತ್ತು ಈ ಡಾಕ್ಟ್ರ್ ಲೈಫಲ್ಲಿ ಒಂದು ಬ್ರೇಕಪ್ಪು ಮತ್ತು ಆಲ್ರೆಡಿ ಒಂದು ಲವ್ ರನ್ನಿಂಗ್ ಇರುತ್ತೆ. ಅವರಿಬ್ಬರ ಮಧ್ಯೆ ಒಂದು ಸಮಸ್ಯೆ ಇರುತ್ತೆ. ಆ ಸಮಸ್ಯೆಗೂ ಕ್ಯಾಲೆಂಡರ್ ಅನ್ನೋ ವಿಚಾರಕ್ಕೂ, ಅದರಿಂದ ಒಂದು ಹುಡುಗಿ ಸಮಸ್ಯೆಗೂ ಲಿಂಕ್ ಆಗುತ್ತೆ. ನಾನು ಇದು ಹೆಂಗಿದು ಈ ಥರ ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಂಡೆ. ಆಮೇಲೆ ಕ್ಲೈಮ್ಯಾಕ್ಸ್ ಬರೋವರೆಗೂ, ಕ್ಲೈಮ್ಯಾಕ್ಸಲ್ಲಿ ಕ್ಯಾಲೆಂಡರ್ ಅಂತ ಹೀರೋ ಬಂದ್ಬಿಟ್ಟು ಆಕಾಶು ಕ್ಯಾಲೆಂಡರ್, ಈ ಕ್ಯಾಲೆಂಡ್ರಲ್ಲಿ ಒಂದಷ್ಟು ಡೇಟ್ಸ್ ಬರುತ್ತೆ. ಆ ಡೇಟ್ಸ್ ಯಾವ ಡೇಟು ಅಂದ್ಬಿಟ್ಟು, ಹುಡುಗಿರ್ದು ಈಗ ನಾರ್ಮಲಿ ಪೀರಿಯಡ್ಸ್ ಅಂತಂದರೆ ಗೊತ್ತು, ಈಗಿನ ಕಾಲಕ್ಕೇನು ಅಂಥ ದೊಡ್ಡ ವಿಚಾರ ಏನು, ತಲೆ ಕೆಡಿಸ್ಕೊಳ್ಳೋಂಥ ವಿಚಾರ ಏನೂ ಅಲ್ಲ. ಒಂದು ಕಾಲದಲ್ಲಿ ಪೀರಿಯಡ್ಸ್ ಅಂತಂದರೆ ಮನೆಯಿಂದ ಆಚೆ ಹೋಗಿ ಮಲ್ಕೋ ಅನ್ನೋದು, ಯಾವುದಾದ್ರೂ ಮನೇಲಿ ಮೂಲೆಯಲ್ಲಿ ಹೋಗಿ ಮಲ್ಕೋ ಅಂತ ಅನ್ನೋದು, ಆಮೇಲೆ ಅಡುಗೆ ಮನೆಗೆ ಬರೋಂಗಿಲ್ಲ, ಮನೇಲಿ ಓಡಾಡೋಂಗಿಲ್ಲ, ಪಾತ್ರದಲ್ಲಿ ಕೂತ್ಕೊಳ್ಳೋಂಗಿಲ್ಲ, ಹಿಂಗೆಲ್ಲ ಇತ್ತು. ಸೊ ಈಗಿನ ಕಾಲಕ್ಕೆ ತಕ್ಕನಂಗೆ ಒಂದು ಪೀರಿಯಡ್ಸ್ನ ಯಾವ ರೀತಿ ಟ್ರೀಟ್ ಮಾಡ್ಬೋದು ಅನ್ನೋವಂಥದ್ದು ಒಂದು ವೇ ಅಂತ ಅನ್ನಿಸ್ತು ನನಗೆ. ಒಂದು ಸೀರಿಯಸ್ ಆಗಿ ಹೇಳ್ತೀನಿ, ಒಂದು ಒಳ್ಳೆ ವಿಷಯ. ಕತೆ ಮಾಡೋದು, ಸಿನಿಮಾ ಹೆಂಗೆ ನಾವು ಪ್ರೆಸೆಂಟ್ ಮಾಡ್ತೀವಿ ಜನಕ್ಕೆ, ಒಳ್ಳೆ ಕತೆನ ಅಥವಾ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಸಿನಿಮಾ ಅನ್ನೋದು ಬೇರೆ ವಿಷಯ. ಬಟ್ ಸಬ್ಜೆಕ್ಟ್ ಇಂಪಾರ್ಟೆಂಟ್. ಏನು ಹೇಳಕ್ಕೆ ಹೊರಟಿದ್ದಾರೆ ಜನಕ್ಕೆ ನಾನು ಏನಿದು ಈ ಥರನೂ. ನಾನು ವೈಫ್ ಇಬ್ಬರು ಸಿನಿಮಾ ನೋಡ್ತಾ ಇದ್ವಿ. ಸಾಕಷ್ಟು ಬಾರಿ ಒಂದಷ್ಟು ಮಾತುಗಳು ಬರುತ್ತೆ ಹುಡುಗಿ ಮಧ್ಯೆ ಈ ಪೀರಿಯಡ್ಸ್ ಟೈಮಲ್ಲಿ. ನಾಟ್ ಅಬೌಟ್ ಸೆಕ್ಸ್, ಓಕೆನಾ? ಸೆಕ್ಸ್ ಬಗ್ಗೆ ಅಲ್ಲ, ಸಾರಿ ಆ ಪದ ಹೇಳ್ತಿರೋದಕ್ಕೆ ನಿಮ್ಗೆ ಏನಾದ್ರು ಮುಜುಗರ ಹಾಕಿದೆ, ಐ ಆಮ್ ವೆರಿ ಸಾರಿ. ಪ್ರಾಕ್ಟಿಕಲಾಗಿ ಮಾತಾಡೋಣ. ಸೊ ಪೀರಿಯಡ್ಸ್ ಇದ್ದ ತೊಂದರೆ, ಪೀರಿಯಡ್ಸ್ ಇದ್ದಾಗ ಇದು ಹಂಗೆ ಮಾಡೋಕ್ಕಾಗಲ್ಲ, ಹಿಂಗೆ ಮಾಡೋಕ್ಕಾಗಲ್ಲ. PMS ಅಂತ ಒಂದು ಕಾನ್ಸೆಪ್ಟ್ ತೊಗೊಂಡಿದ್ದಾರೆ, ಪ್ರೀ ಮೆನ್ಸ್ಟ್ರುಯೇಷನ್ ಸಿಂಡ್ರೋಮ್ ಅಂತ. ಇದೊಂದು ಕಾಯಿಲೆ. ಈ ಹುಡುಗಿರಿಗೆ ಪೀರಿಯಡ್ಸ್ ಆಗೋದಕ್ಕೂ ಅದ್ರ ಹಿಂದಿನ ದಿನ ಅಂದರೆ ಒಂದು ವಾರದ ಮುಂಚೆ ಪೀರಿಯಡ್ಸ್, ಇವತ್ತು 1ನೇ ತಾರೀಕು ಪೀರಿಯಡ್ಸ್ ಆಯಿತು ಅಂತಂದರೆ ಅದಕ್ಕೆ ಬಿಫೋರ್ ಒಂದು ವಾರಕ್ಕಿಂತ ಮುಂಚೆ ಬರೋವಂಥ ಅಷ್ಟು ದಿನಗಳಲ್ಲಿ ಸ್ವಲ್ಪ ಮೂಡ್ ಸ್ವಿಂಗ್ಸ್ ಸ್ಟಾರ್ಟ್ ಆಗೋಗಿರುತ್ತೆ ಆಲ್ರೆಡಿ ಅವ್ರಿಗೆ. ಆಮೇಲೆ ಇನ್ನೇನು ಪೀರಿಯಡ್ಸ್ ಆಗೋಯ್ತು ಅಂತಂದರೆ ನಮಸ್ಕಾರ, ನಿಮ್ಮ ಪಾದಗಳಿಗೆ ದೊಡ್ಡ ನಮಸ್ಕಾರ ಅನ್ನೋ ರೇಂಜ್ಗೆ ಮೂಡ್ ಸ್ವಿಂಗ್ ಸ್ಟಾರ್ಟ್ ಆಗೋಗ್ಬಿಟ್ಟಿರುತ್ತೆ. ಸುಮ್ಮನೆ ಜಗಳ ಆಡೋದು, ಕಿರ್ಚಾಡೋದು, ಮನೇಲಿ ಸಿಕ್ಕಾಪಟ್ಟ ಐಟಮ್ಗಳನ್ನು ಹೊಡೆದಾಕ್ಬಿಡೋದು. ಆಮೇಲೆ ಕೆಲವೊಂದು ಹೆಂಗಸರು ತುಂಬ ಕಂಟ್ರೋಲ್ಡ್ ಆಗಿರ್ತಾರೆ ಏನೇ ಆದ್ರೂ. ಬಟ್ ಕೆಲವ್ರ ವಿಚಾರದಲ್ಲಿ ಹೆಂಗೆ ಆಗಲ್ಲ. ಯಾಕೆಂದರೆ ಪೀರಿಯಡ್ಸ್ ಕೊಡುವಂಥ ಪೇಯ್ನ್ ಹೆಂಗಿರುತ್ತೆ, ಪೀರಿಯಡ್ಸ್ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ, ಪೀರಿಯಡ್ಸ್ ಅನ್ನೋ ವಿಚಾರನೇ ಸ್ವಲ್ಪ ತುಂಬ ಪೇಯ್ನಿಗೆ ಸಂಬಂಧಪಟ್ಟಂಥ ವಿಚಾರ. ಸೊ ಆ ಟೈಮಲ್ಲಿ ಒಬ್ಬಳು ಮಹಿಳೆ ಮಾಡುವಂಥ ಅವಾಂತರಗಳು, ಅವಳೇ ಮಾಡ್ಕೊಳ್ಳುವಂಥ ಕೆಲವೊಂದು ತೊಂದರೆಗಳು, ಅವಳು ಸುತ್ತಮುತ್ತ ಇರುವಂಥ ಜನಗಳಿಗೆ ಅವಳು ಕೊಡುವಂಥ ಒಂದು ಪ್ರಾಬ್ಲಮ್ಗಳು, ಈ ವಿಚಾರದ ಮೇಲೆ ಸಿನಿಮಾ ಲಾಸ್ಟಲ್ಲಿ ಅರ್ಥ ಆಯಿತು. ಪರವಾಗಿಲ್ವೇ, ಒಂದು ಒಳ್ಳೆ ಸಬ್ಜೆಕ್ಟ್ನ ತೊಗೊಂಡಿದ್ದಾರೆ ಡೈರೆಕ್ಟ್ರು. ಅಂದರೆ ಇದನ್ನೆಲ್ಲ ಹೇಳೋದಕ್ಕೆ ಡೇರಿಂಗ್ ಬೇಕು. ಅಂದರೆ ಒಂದು ಪೀರಿಯಡ್ಸ್ ಅನ್ನೋ ವಿಚಾರ ಇಟ್ಕೊಂಡು ಒಂದಷ್ಟು ಸ್ಟೋರಿನ ತೋರಿಸಿ, ಇಲ್ಲೇನೋ ಒಂದಷ್ಟು ಸಾವು ನೋವು, ಕೊಲೆ, ಮರ್ಡರು, ಸೂಸೈಡು, ಇದನ್ನೆಲ್ಲ ತೊಗೊಂಬಂದು ಒಂದು ಹುಡುಗಿ ಪೀರಿಯಡ್ಸ್ಗೆ ಕನೆಕ್ಟ್ ಮಾಡಿ ಏನಕ್ಕೆ ಇಷ್ಟೆಲ್ಲ ಆಯಿತು ಅನ್ನೋದನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಲಾಸ್ಟಲ್ಲಿ. ನನಗೆ ತುಂಬಾ ಸಬ್ಜೆಕ್ಟ್ ಅಂತೂ ತುಂಬಾ ಇಷ್ಟ ಆಯಿತು. ಅದನ್ನೆಲ್ಲ ಬಿಟ್ಟರೆ ಆ್ಯಕ್ಟಿಂಗ್ ವೈಸ್ ಹೀರೋ ಕ್ಯಾರೆಕ್ಟರ್ ಮಾಡಿರೋ ಬಂದ್ಬಿಟ್ಟು ತಮ್ಮ ಆ್ಯಕ್ಟಿಂಗಲ್ಲಿ
ಅಪ್ಕಮಿಂಗ್ ಡೇಸಲ್ಲಿ ಬೇರೆ ಬೇರೆ ಸಿನಿಮಾ ಮಾಡಬೇಕಾದವ್ರು ನೀವು ಆ್ಯಕ್ಟಿಂಗ್ ಅನ್ನೋ ವಿಚಾರದಲ್ಲಿ ಸ್ವಲ್ಪ ನೀವು ಕಾನ್ಸಂಟ್ರೇಟ್ ಮಾಡಲೇಬೇಕು. ಆಮೇಲೆ ಲುಕ್ ವೈಸ್ ನಿಮ್ಮ ಫಿಸಿಕಲ್ ಅಪಿಯರೆನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಬ್ಬ ಹೀರೋ ಆದವನಿಗೆ. ಸೊ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಮತ್ತು ಡೈರೆಕ್ಟರ್ಗೆ ಒಂದು ವಿಷಯ ಏನು ಹೇಳಬೇಕು ಅಂತಂದರೆ, ಈಗ ನೀವು ಒಂದು ಕ್ಯಾರೆಕ್ಟ್ರು ಇಲ್ಲಿ ಪ್ಲೇ ಆಗ್ತಾ ಇದೆ ಅಂತ ಬಂದಾಗ ಇನ್ನೊಂದು ಕ್ಯಾರೆಕ್ಟ್ರ್ ಇಲ್ಲಿ ಏನೋ ಕೈ ಕಟ್ಕೊಂಡು ನಿಂತ್ಕೊಂಡಿದ್ಯಾ, ಸುಮ್ಮನೆ ನಿಂತ್ಕೊಂಡಿದ್ಯಾ, ಅವ್ರು ನಗ್ತಾ ಇದ್ದಾರಾ, ಅವ್ರ ರಿಯಾಕ್ಷನ್ ಏನು ಬರ್ತಾ ಇದೆ, ಇದ್ರ ಮೇಲೂ ಗಮನ ಹರಿಸ್ಬೇಕು ನೀವು. ಸ್ಕ್ರೀನಲ್ಲಿ ಏನು ಕಾಣಿಸ್ತಾ ಇದೆ ಅದು ತುಂಬಾ ಮ್ಯಾಟ್ರ್ ಆಗುತ್ತೆ. ಸೊ ಅದು ಬಿಟ್ಟರೆ ಏನಿಲ್ಲ. ನನಗೆ ತುಂಬಾ ಪಾಸಿಟಿವ್ ರೇಟಿಂಗ್ಸ್ ಕೊಡ್ತೀನಿ ಅಂತಂದರೆ ಮ್ಯೂಸಿಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. BGM ಮತ್ತು ಒಂದೆರಡು ಸಾಂಗ್ ಇದೆ. ಯೂಶ್ವಲಿ ಸಾಂಗ್ ನನಗೆ ಅಷ್ಟು ಇಷ್ಟ ಆಗಲ್ಲ ಎಲ್ಲ ಸಿನಿಮಾದಲ್ಲೂ, ಬಟ್ ಇದರಲ್ಲಿ ಒಂದು ಸಾಂಗ್ ನಂಗೆ ತುಂಬಾ ಇಷ್ಟ ಆಯಿತು, ಲವ್ ಸಾಂಗು. ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಸಿನಿಮಾ ನೀವೇನಾದ್ರು ಇನ್ನು ನೋಡಿಲ್ಲ ಅಂತಂದರೆ, ಅಥವಾ ನೋಡಿದರೆ, ಅಥವಾ ಈ ಸಿನಿಮಾ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಪಿನಿಯನ್ನ ತಿಳಿಸಿ. ಇಲ್ಲಿ ನೋಡಿಲ್ಲ ಅಂತಂದರೆ ನಿಯರೆಸ್ಟ್ ಥಿಯೇಟ್ರಲ್ಲಿ ಹೋಗಿ ನೋಡಿ ಸಿನಿಮಾನ. ಅದು ಬಿಟ್ಟು ನನಗೆ ಕಾನ್ಸೆಪ್ಟ್ ಇಷ್ಟ ಆಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಥರದ್ದು ಒಂದು ಕತೆ ಮಾಡ್ಬೋದಾ ಅಂತ ಗೊತ್ತಿರಲಿಲ್ಲ, ಈ ಸಿನಿಮಾ ನೋಡಿದ್ಮೇಲೆ ಗೊತ್ತಾಯಿತು. ಆ್ಯಂಡ್ ಆಲ್ ದ ಬೆಸ್ಟ್ ಟೀಮ್ ಕ್ಯಾಲೆಂಡರ್. ಸಿನಿಮಾ ಹೆಸರು ಕ್ಯಾಲೆಂಡರ್ ಇರಲಿ. ಥಿಯೇಟ್ರಲ್ಲಿ ಹೋಗಿ ನೋಡಿ ಒಪಿನಿಯನ್ ತಿಳಿಸಿ. ನೋಡಿದರೆ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಟೇಕ್ ಕೇರ್. ಬಾಯ್.